ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ನೀನು ಸಂಸ್ಕಾರ ಬಿಟ್ಟು ಟಪೋರಿ ಆಗ್ಬೇಕು. ಟಪೋರಿ ಅಂದ್ರೆ ಏನ? ಅಂದ್ರೆ ನೀನು ಗಂಡು ಬೀರಿ ತರ ಗಂಡಸರನ್ನ ಗೋಳೈಕೋಬೇಕು. ನಮ್ ಬಾಬಣ ಗಂಟ್ಕೊಂಡಿರೋ ಸಾಡೆ ಸಾತ್ ಬಿಟ್ಟು ಹೋಗ್ಬೇಕು ಅಂದ್ರೆ ನಮ್ಮ ಅತ್ತೆವ ಹೇಳ್ದಂಗೆ ಟಪೋರಿ ಹಾಗೆ ಆಯ್ತೀನಿ. ಏನ್ ಇಷ್ಟ ಬಿರ್ನೆ ಹೋಯ್ತಾ ಇದ್ಯಾ? ನಾನು ಇನ್ನ ಸರಿಯಾಗಿ ರೇಗ್ಸೇ ಇಲ್ಲ. ರೋಡಿಗಿಳಿ ರಾಧಿಕಾ ಚಿಂದಿ ಮಾಡೆ ಚಂದ್ರಿಕಾ. ಏ ಚಂದನ ಬಾರೋ ಇಲ್ಲಿ. ನಾನ್ ಕುಣಿಯಲ್ಲ. ಕುಣಿಯಲ್ಲ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು ರಸದ ನಿಮಿಷ ಕಂಡಾಗಲೇ ಮೆರೆದಾಡು. ಗೌಡ್ರೆ ಗೌಡ್ರೆ. ರಾಜು ಬಾಬಾ. ಏನ್ ಅತ್ಯವ ಗೌಡ್ರನ್ ಕರು ನೀವು ಬರ್ತಾ ಇದ್ದೀರಾ? ಅವರು ನೀರು ಇಕ್ಕತ್ತವ್ರೆ, ಅದನ್ನ ಹೇಳವು ಅಂತ ಬಂದಿ. ಸದ್ಯ ಇವತ್ತಾದ್ರೂ ಸ್ನಾನ ಮಾಡ್ತಾ ಇದಾರೆ ಅನ್ನೋ ವಿಷಯ ಕೇಳಿ ನೀರ್ ಬೆರೆಸ್ತೀರ ಹಾಲು ಕುಡ್ದಷ್ಟು ಖುಷಿಯಾಗೋಯ್ತು. ಯಾನ ಇಲ್ಲಿ ಗಂಟ ಬಂದದ್ದು? ನಿಮಗ್ ಗೊತ್ತಿಲ್ದಾರ ಅದು ಏನಿದೆ ಅತ್ಯವ, ಅವ್ರು ಸಂಬಳ ಕೊಡಲ್ಲ, ನಾನು ಬಿಡಲ್ಲ, ಸಂಬಳ ಇಸ್ಕೊಂಡು ಹೋಗೋಣ ಅಂತ ಬಂದೆ. ಅದನ್ನ ಅಂಗಡಿನ ಇಸ್ಕೋಬೋದಿತ್ತಲ್ಲ. ಅಲ್ಲಿ ಕೊಟ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ? ಅಲ್ಲಿ ಕೇಳಿದ್ರೆ ಕತೆಗಳು ಹೊಡಿತಾರೆ, ನಿಮ್ಮ ಮುಂದೆ ಕೇಳಿದ್ರೆ ಮರ್ಯಾದೆ ಹೋಯ್ತದೆ ಅಂತ ಅಷ್ಟೋ ಕೊಟ್ಟು ಕಳಿಸ್ತಾರೆ, ಅದಕ್ಕೆ ಬಂದೆ. ನೀ ಸಾನೆ ಮೆಂಟಲಿಜೆಂಟ್. ಅತ್ಯವ ಅದು ಮೆಂಟಲಿಜೆಂಟ್ ಅಲ್ಲ, ಇಂಟೆಲಿಜೆಂಟ್. ಹಿಡ್ದೆ ಚಾಡ. ಅತ್ಯಮ್ಮ ನಾನು ಇವತ್ತು ಸೆಂಚುರಿ ಹೊಡೆದೆ. ಬಾಬು ನಾನು ಹೇಳಿರ್ನಿಲ್ವಂಗೆಲ್ಲ ಯಾರಿಗೂ ಹೊಡಿಬಾರ್ದು ಅಂತ. ಅತ್ಯಮ್ಮ ನಾನು ಹೇಳಿದ್ದು ಕ್ರಿಕೆಟ್ ಅಲ್ಲಿ ರನ್ ನೋಡ್ದೆ ಅಂತ. ಅದ್ ನನಗೂ ಗೊತ್ತು, ಸುಮ್ಮನೆ ಆಟ್ಗುಳಿ ಮಾಡಿದೆ. ಬಾಬು ಓದೋ ಟೈಮಲ್ಲಿ ಆಟ ಆಡಬಾರ್ದು, ಹೋಗಿ ಓದ್ಕೋ. ಅತ್ಯಮ್ಮ ನಾನು ಆಮೇಲೆ ಓಟಾಡ್ತೀನಿ. ರಾಜವಣ್ಣ ಬಾ ಆಟ ಆಡಕೋಣ, ನಾನು ಇನ್ನೂ ಒಂದು ಸೆಂಚುರಿ ಹೊಡಿತೀನಿ. ಏನೋ ಅನಿಲ ತಾನೇ. ಬಿದ್ಮೇಲೆ ಯಾರು ಆಗದೆ ಇದ್ದದಮ್ಮೆ. ಸೊಂಟ ಮುರಿದಾಗಿದ್ರೆ ಚೆನ್ನಾಗಿರ್ತಿತ್ತು. ಅಡ 9 ಮಿಳ್ಳ ಪುನಃ ನಮ್ಮ ಮಟ್ಟಿಗ ಕೂಡ ಬಂದ ನಿನ್ಗೆ ಅವತ್ತೇ ಸಂಬಳ ಕೊಡ್ತೀನಿ ಅಂತ ಹೇಳಿಲ್ವಾ? ಬಾಬಣ್ಣ ಸಂಬಳ ಆಮೇಲೆ ಕೊಡೋರಂತೆ, ಮೊದಲು ಹುಷಾರಾಗಿ. ಒಮ್ಮೆ ಪುಟ್ಮಲಿ ಇಷ್ಟಕ್ಕೆಲ್ಲ ನೀ ತಲೆ ಕೆಡ್ಸ್ಕೊಬೇಡಕ್ಕಮ್ಮೆ. ನೀವ್ ಮಾಡೋ ಒಳ್ಳೆ ಕೆಲ್ಸಗಳಿಗಿಂತ ನನಗೆ ಎಷ್ಟೇ ಕಷ್ಟ ಬಂದ್ರೂ ಹೊಂಟೋಯ್ತದೆ. ತಾವೇನು ಮುಖ ನೋಡ್ತಾ ಕೂತಿದಾರಿ, ಹೋಗಿ ಅಂಗಡಿ ಭಾಗ ತಗೋ ಕೂಡ. ಅಡ ಬಾಳೆಹಣ್ಣು ಅಣ್ಣ ತಿನ್ಬಿಟ್ಟು ಚಿಪ್ಪೆನ ಅಟ್ಟಿ ಒಳಗೆ ಬಿಸಾಕಿ ತಕೋದು ಬುಟ್ಟ ಅಂದ್ರೆ ಇದ್ರ ಮೇಲೆ ಬಂದ್ ಬೀಳ್ತೀಯ ಅಂತ ಅಣ್ಣನಿಗೆ ಎದುರು ವಾಚಿ. ನಾ ಮಾಡ್ತಿರೋ ರೊತ್ತಿಂದ ನಮ್ಮ ಬಾಬಣ್ಣ ಬಚಾವ್ ಆಯ್ತವ್ರೆ. ಇನ್ಮೇಲೆ ಈ ರಥವ ಇನ್ನೂ ಜಾಸ್ತಿ ಮಾಡ್ಬೇಕು. ರಸಿಕಾ ರಸಿಕಾ ಬಲು ಮೆಲ್ಲನೆ ಈಗಲ್ಲ ಬೋಲ್ ಮಂಡೆ, ನನಗೆ ಇಷ್ಟು ದಿವಸ ಸಿಕ್ಕತಿದ್ದ ಶಾಕೇ ಬೇರೆ, ಇವತ್ತು ಈ ವಿಡಿಯೋ ನೋಡ್ತಿದ್ರೆ ಸಿಕ್ಕತಿರೋ ಶಾಕೇ ಬೇರೆ. ನೋಡ ಏನಣ್ಣ ಕಲ್ಟಿವೇಟ್ರು ಕಪ್ಪಿ ಬಾಳೆಹಣ್ಣು ತೋಟ ನೋಡಿದ್ಕಲ್ಲಿ ಅಲ್ಲಿ ಕಿಸಿತದಲ್ಲ ಹಂಗಲ್ಲಿ ಕಸಿತಿದೆ. ಏನ್ ನೋಡ್ತಾ ಇದೆ ಅದ ಇದೇನು ಆ ಥರ ವಿಡಿಯೋನ ಅಂತ ಕೆಟ್ಟ ವಿಡಿಯೋಗಳನ್ನ ನೋಡ್ಲಿಕ್ಕೆ ನನ್ನನ್ನಿಂತ ನಿಮಗೆ ಪೋಲಿ ಅಂತ ನೆನ್ಸಿದ್ರ? ಐ ಲೈಕ್ ಇಟ್. ಗೌಡ್ರೆ ರಾಕಿ ಯಾಕ್ರಿ ಹೊಡಿತಾ ಇದ್ದೀರಾ? ಹೊಡಿಲಿ ಬಿಡ, ಅವ್ರು ಹೊಡೆದಷ್ಟು ನನಗೆ ಶಾಕ್ ಸಿಗ್ತವೇ ಇರ್ತದೆ. ಮಾತ್ರ ಈ ವಿಡಿಯೋ ನೀವು ಎಂತಾದ್ರೂ ನೋಡಿದ್ರೆ ನೀವು ಕೂಡ ನೆಗಡ್ತೀರಾ. ನೋಡಿ ರಸಿಕಾ ರಸಿಕಾ ಬಲು ಮೆಲ್ಲನೆ ಅದ ಕಲ್ಟಿವೇಟ್ರು ಅಣ್ಣಪ್ಪನವರು ಇಷ್ಟು ಪಸಂದಾಗಿ ಕುಣಿತಾ ಇರೋದು ಇವತ್ತು ನೋಡ್ತಾ ಇರೋದು ಕೂಡ. ಮಾತ್ರ ನೀವು ಕೂಡ ಇವರೊಟ್ಟಿಗೆ ಡ್ಯಾನ್ಸ್ ಮಾಡಿರ್ತಿದ್ರೆ ನೋಡ್ಲಿಕ್ಕೆ ಕ್ಯಾಚ್ ಕ್ಯಾಚ್ ಕ್ಯಾಚ್. ಐ ಲೈಕ್ ಇಟ್. ಅದ ಕಲ್ಟಿವೇಟ್ರು ಇದು ನಿಮ್ಗೆ ಎಲ್ಲಿ ಸಿಕ್ತುಡ? ಇದನ್ನ ಕವರೇಜ್ ಮಾಡಿ ರಿಲೀಸ್ ಮಾಡಿದ್ದು ನಾನೇ. ಈಗ ಏರಿಯಾದಲ್ಲಿ ಇದೆ ಹಾಟ್ ವಿಡಿಯೋ. ಅಡ ಕಲ್ತಿಬಿಟ್ರು ಇದನ್ನ ನನಗೋಸಿ ಕಳ್ಸಡ. ಎಂತದಕ್ಕೆ ನೀವು ಕೂಡ ಇವರಾಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಕಲಿತೀರಾ? ಐ ಲೈಕ್
ನಾನು ಯಾರು ಮಾಡ್ಕತ್ತೀನಿ ಅದನ್ನೆಲ್ಲ ಕಟ್ಕೊಂಡು ನಿನ್ಗೆ ಏನಾಗಬೇಕು ಸುಮ್ಮನೆ ಕಳಿಸು ಆನ್ ಮಾಡಿ. ಮಾಡ್ದಿ ನೋಡು ಅನ್ನಯ್ಯಪ್ಪನವ್ರಿ ಈ ವಿಡಿಯೋನ ತಗೊಂಡೋಗಿ ಮಧುರವ್ರಿಗೆ ತೋರಿಸಿದ್ರೆ ನಿಮ್ಮ 3 ಕಾಸಿನ ಮರ್ಯಾದೆ 3 ಪೈಸೆ ಹರಾಜಾಗಿ ಹೋಯ್ತದೆ. ಅನ್ನಯ್ಯಪ್ಪನವ್ರಿ ಬ್ಯಾ ಬನ್ನಿ ಜಾನಿ. ಸಾರಿ ಜಾನಿ, ನೆನ್ನೆ ರಾತ್ರಿ ಓವರಾಗಿ ಮಾತಾಡಿ ನಿಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ. ಸದ್ಯ ಈಗಲಾದ್ರೂ ಓವರ್ ಅಂತ ಗೊತ್ತಾಯ್ತಲ್ಲ. ಅಲ್ಲ ಸುಮ್ಮನೆ ಯಾಕಂದ್ರೆ ಜಗಳ ಮಾಡ್ತೀಯಾ? ನೀವು ನನ್ನ ಮಾತು ಕೇಳಿಲ್ಲ ಅಂದ್ರೆ ನಂಗೆ ಕೋಪ ಬರುತ್ತೆ. ಅದ್ರಲ್ಲೂ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಥರ ಆರ್ಗ್ಯೂ ಮಾಡ್ತಿರಲ್ಲ, ಆಗ ಜಗಳ ಏನೋ ಜಾಸ್ತಿ ಆಗುತ್ತೆ. ಅಂದ್ರೆ ನಿನಗೆ ಕೋಪ ಬಂದಾಗೆಲ್ಲ ನಾನು ಬೆಣ್ಣೆ ಹಚ್ತಾ ಇರ್ಬೇಕಾ? ಹಾಗೆ ಮಾಡಿದ್ರೆ ತಾನೇ ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು. ಅದೆಲ್ಲ ನನಗಾಗಲ್ಲ. ರಾತ್ರಿಗೆಲ್ಲ ನಿದ್ದೆ ಇಲ್ಲದೆ ತಲೆ ಕೆಟ್ಟೋಗಿದೆ. ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ನಾನ ಮಾಡ್ಕೊಂಡ್ ಬಂದ್ಮೇಲೆ ಪಾತ್ರೆ ತೊಳೆದಿಟ್ಬಿಡಿ. ಇದಕ್ಕೆ ನೀನು ನನ್ನ ಕರ್ಕೊಂಡ್ ಬಂದಿದ್ದು? ನೋಡಿ ನೋಡಿ ಕೋಪ ಮಾಡ್ಕೊಂಡಾಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ. ಜಾನಿ ಬೇಗ ಬಂದ್ಬಿಡಿ. ಮಧುರ ಅವ್ರ ಗೌಡ್ರೆ ಯಾಕೆ ಹೀಗೆ ನಗ್ತಿದ್ದೀರಾ? ಅದು ಮಧುರ ಅವ್ರ ಶಾಲೆ ದುಃಖ ಆಯ್ತಾ ಇದೆ, ಅದಕ್ಕೆ ನಗ್ತಾವ್ನಿ. ದುಃಖದಲ್ಲಿ ಯಾರಾದ್ರೂ ನಗ್ತಾರಾ? ಅದು ಮಧುರ ಅವ್ರ ದುಃಖದಲ್ಲಿ ಕಣ್ಣೀರು ಬರ್ತದಲ್ಲ, ಹಂಗೆ ನಮ್ಗೆ ದುಃಖದಲ್ಲಿ ನಗು ಬರ್ತಾ ಇದೀನಿ. ಬಂದ್ ವಿಷಯ ಹೇಳಿ. ಅದನ್ನ ಯಾವ ಬಾಯಲ್ಲಿ ಹೇಳ್ಬೇಕು ಅಂತಲೇ ಗೊತ್ತಾಯ್ತಾ ಇಲ್ಲ. ನಿಮ್ಗೆ ಎಷ್ಟು ಬಾಯ್ ಇದೆ? ಒಂದೇ. ಅದ್ರಲ್ಲೇ ಹೇಳಿ. ಅದು ನನ್ನ ಕೈಲಿ ಹೇಳಕ್ ಆಯ್ತಾ ಇಲ್ಲ, ನೀವೇ ನೋಡ್ಕೊಂಬಿಡಿ. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡು. ಗೌಡ್ರೆ ಈ ವಿಡಿಯೋ ಎಲ್ಲಿ ಸಿಕ್ತು? ಮಧುರ ಅವ್ರ ಮಾರ್ಕೆಟ್ಲಿ ಈಗ ಇದೇ ಹಾಟ್ ವಿಡಿಯೋ ಇದನ್ನ ನನ್ನ ಫ್ರೆಂಡ್ ಕಳಿಸ್ತಾ. ಕೆಲಸ ಇಲ್ದದವರು ಯಾನೇನು ಮಾಡ್ತಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ವಿಡಿಯೋನ ನನ್ನ ಫೋನಿಗೆ ಕಳಿಸಿ. ನಿಮಗೂ ಬೇಕಾ? ಮಧುರ ಅವ್ರೆ ಕಳ್ಸಿನಿ, ನೋಡಿ ಮಜಾ ಮಾಡಿ. ಬರ್ತೀನಿ. ಸದ್ಯ ಸ್ನಾನ ಮಾಡಕ್ಕಾದ್ರೂ ಟೈಮ್ ಕೊಟ್ಟಿಯಲ್ಲ. ಈಗ ಏನ್ ಮಾಡ್ಬೇಕು? ಈ ವಿಡಿಯೋ ನಿನ್ಗೆಲ್ ಸಿಕ್ತು? ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ಮೀಡಿಯಾದಲ್ಲಿ ನೀವು ಸ್ಟಾರ್ ಆಗಿದ್ದೀರಾ. ಇದೆಲ್ಲ ನಿಮಗ್ ಬೇಕಿತ್ತಾ? ಈಗ ಹೇಳಿ, ನಾನು ಹೇಗೆ ಮುಖ ತೋರಿಸ್ಲಿ? ಅದು ಸತ್ಯ ಹೇಳೋ ಟೈಮ್ ಬಂದ್ಬಿಡ್ತು. ಏನದು? ಇದ್ರಲ್ಲಿ ನಾನು ಕುಣಿಯೋದಷ್ಟೇ ನೋಡಿದ್ಯಾ, ಆದ್ರೆ ಈ ರೀತಿ ಕುಣಿಯೋ ತರ ಮಾಡಿದ್ದು ಪುಟ್ಮಲ್ಲಿ ಅವರು. ಪುಟ್ಮಲ್ಲಿ ಅವರು ಮೊದ್ಲಿನ ತರ ಇಲ್ಲ, ಟಪೋರಿ ಆಗ್ಬಿಟ್ಟಿದ್ದಾರೆ. ಜೋನಿ ಯಾಕೆ ಸುಳ್ಳು ಹೇಳ್ತಿದ್ದೀರಾ? ಒಬ್ಬ ಸಂಸ್ಕಾರವಂತ ಹೆಣ್ಣಿನ ಮೇಲೆ ಸುಳ್ಳು ಆಪಾದನೆ ಹೊರಸಕ್ ನಿಮಗ್ ನಾಚಿಕೆ ಆಗಲ್ವಾ? ಮಧು, ನಾನು ಸುಳ್ಳು ಹೇಳ್ತಿಲ್ಲ, ನಿಜಾನೇ ಹೇಳ್ತಿದ್ದೀನಿ. ಪ್ರತಿದಿನ ರಾತ್ರಿ ಪುಟ್ಮಲ್ಲಿ ಅವರು ನನ್ನನ್ನು ಚುಡಾಯಿಸ್ತಾ ಚಾಕು ತೋರಿಸಿ ಈ ರೀತಿ ಕುಣಿ ಅಂತಾರೆ ನಾನು ಕುಣಿತಿದ್ದೀನಿ ಅಷ್ಟೇ. ಇನ್ ಒಂದೇ ಒಂದ್ ಮಾತು ಅವ್ರ ಬಗ್ಗೆ ಆಡಿದ್ರು ಚೆನ್ನಾಗಿರಲ್ಲ. ನಿಮ್ ತಪ್ಪನ್ನ ಮುಚ್ಚಾಕೊಳಕ್ಕೆ ಅವ್ರ ಮೇಲೆ ಗುಬೆ ಕೂರಿಸ್ತಿದ್ದೀರಾ. ನಿಮ್ಮಂತ ಸುಳ್ಗಾರ ನನ್ ಮನೇಲಿ ಇರಬಾರ್ದು. ಗೆಟ್ ಔಟ್. ಮಧು, ಮನೆಯಿಂದ ಆಚೆ ಮಾತ್ರ ಹಾಕ್ಬೇಡ, ಇಲ್ಲ ಏನ್ ಸಿಕ್ಕೇ ಬೇಕಾದ್ರೂ ಕೊಡು ಪ್ಲೀಸ್. ಮಧು, ಪುಟ್ಮಲ್ಲಿ ಅವ್ರ ಕಟ್ಟ ತಡ್ಕೊಳಕ್ ಆಗ್ತಿಲ್ಲ. ಐ ಸೆಡ್ ಗೆಟ್ ಔಟ್. ಮಧು ಪ್ಲೀಸ್. ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಆಟ ಆಡ್ತಿದ್ಯಾ? ಕೆಲಸ ಮಾಡೋಣ ಅಂದ್ರೆ ನನ್ನ ಲೆವೆಲ್ ತಕ್ಕ ಕೆಲಸ ಕೊಡ್ತಿಲ್ಲ. ಪ್ರೀತಿ ಮಾಡೋಣ ಅಂದ್ರೆ ನನ್ನ ಪ್ರೀತಿ ನನ್ನ ಕೈ ಸಿಗ್ತಿಲ್ಲ. ಮಂದಾರ ಹೂವಿನಂತಿದ್ದ ಪುಟ್ಮಲ್ಲಿ ಅವರು ವಾಪಸ್ ಕಳ್ಳಿತರ ಆಗ್ಬಿಟ್ಟಿದ್ದಾರೆ. ಅವ್ರು ನೋಡಿದ್ರೇನೆ ಭಯ ಆಗುತ್ತೆ. ಇವತ್ತು ಬೇರೆ ಎಲ್ಲಾದ್ರೂ ಹೋಗಿ ಮಲ್ಕೊಂಡ್ಬಿಡ್ತೀನಿ. ಇದೇನಾ ನಾಯಪ್ಪನವ್ರ ಒಬ್ಬೊಬ್ಬರೇ ಮಾತಾಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳ್ದದು ಆ ಕಲ್ಟಿವೇಟರ್ ಸಾವಾಸ ಮಾಡಬೇಡಿ ಅಂತ. ಎಲ್ಲ ನಿಮ್ಮಿಂದಾನೇ ಆಗಿದ್ದು ರೀ. ಚಂದಾಗಿ ಹೇಳಿದ್ರಿ ಕಂಬುಡಿ. ನೀವು ಉಚಿತಾಗ ಬೀದಲ್ಲಿ ಕುಣಿಯಕ್ ನಾನ್ ಕಾಣುವ. ನೀವು ಸರಿಯಾಗಿದ್ದಿದ್ರೆ ಪುಟ್ಮಲ್ಲಿ ಅವ್ರು ಯಾಕೆ ಟಪೋರಿ ಆಗ್ತಿದ್ರು? ಯಾನ್ ಹೇಳ್ತಾ ಇದಾರೆ ಅಣ್ಣಪ್ಪನವ್ರೆ? ನೀವು ಮಾಡೋ ಕೆಟ್ಟ ಕೆಲ್ಸಕ್ಕ ನನ್ನ ದೇವತೆ ಅಂತ ಏನ್ರು ಪುಟ್ಮಲ್ಲಿ ಕಾಣ ಅಂತ ಹೇಳ್ತಾ ಇದಾರಲ್ಲ. ಅಂತ ದೇವತೆ ಮೇಲೆ ಅಪವಾದ ವರ್ಷಕ್ ನನ್ಗೂ ಇಷ್ಟ ಇಲ್ಲ ಗೌಡ್ರೆ. ಆದ್ರೆ ಅವರು ಟಪೋರಿಯಾಗಿ ಚಾಕು ತೋರಿಸಿ ಡ್ಯಾನ್ಸ್ ಮಾಡೋ ತರ ಮಾಡ್ತಿದ್ದಾರೆ. ಆಗಲ್ಲ ಆಗಲ್ಲ ಆಗಲ್ಲ, ಇದನ್ನೆಲ್ಲ ನಾನ್ ನಂಬಲ್ಲ. ಅವ ಈ ತರ ಆಗಕ್ ಸಾಧ್ಯನೇ ಇಲ್ಲ. ನಿಮ್ಗೆ ನನ್ನ ಮಾತ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಇವತ್ತು ರಾತ್ರಿ 8 ರಿಂದ 12 ಗಂಟೆ ಒಳಗಡೆ ಹೊರಗೆ ಬನ್ನಿ, ಲೈವ್ ಟೆಲಿಕಾಸ್ಟ್ ತೋರಿಸ್ತೇನೆ. ಕೊಂಗಳಿ ಮಲ್ಲಪ್ಪ, ಅಣ್ಣಪ್ಪನವ್ರು ಹೇಳೋದು ಮಾತು ದಿಟುವ ಸುಳ್ಳು ಒಂದು ಗೊತ್ತಾಯ್ತಾ ಇಲ್ವಲ್ಲಪ್ಪ.
ಅಕಸ್ಮಾತ್ ಅವ್ರು ಹೇಳೋದು ಮಾತು ದಿಟ ಆಗ್ಬಿಟ್ರೆ ಜನಗಳಿಗೆ ಮುಖ ಹೆಂಗೆ ತೋರಿಸ್ಲಿ? ಆಮೇಲೆ ಜನಗಳೆಲ್ಲ ಎಂಟ್ರನ್ನ ಹದ್ದು ಪೋಸ್ತಲ್ಲಿ ಇಟ್ಕೊಂಡು ಆಡ್ತಾವ, ಇವನು ಒಬ್ಬ ಗಂಡ್ಸ ಅಂತ ಆಡ್ಕೋತಾರೆ. ಅವಮಾನನ ಸಹಿಸ್ಕೊಂಡು ಹೆಂಗೆ ಬದುಕ್ಲಿ? ಬಾವಣ್ಣ ಒಬ್ರೆ ನಿಂತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ದೀರಿ? ಹುಷಾರಿಲ್ವಾ? ಹುಷಾರಾಗೇನೆ ಅವನಿಕಮ್ಮೆ. ಇನ್ನು ಹೊಸಿ ಹೊತ್ತಾದ್ಮೇಲೆ ಹುಷಾರ್ ತಪ್ತೀನಿ ಅನ್ನೋ ಭಯ. ಯಾಕೆ ಮಾತಾಡ್ತಾ ಇದ್ದೀರಿ? ಯಾರಾದ್ರೂ ಏನಾದ್ರು ಅಂದ್ರ? ನಿಮಗ್ ತೊಂದ್ರೆ ಆಗಕ್ಕೆ ನಾನ್ ಬಿಡಲ್ಲ. ಅದೇನು ಅಂತ ಹೇಳಿ ನಿಮ್ ತೊಂದ್ರೆನ ನಾ ದೂರ ಮಾಡ್ತೀನಿ. ನನ್ನ ತೊಂದರೆ ನೀನೇ ಕಾರಣ ಆಗಿರ್ಬೇಕಾದ್ರೆ ನೀನು ಹಂಗೆ ಅದನ್ನ ದೂರ ಮಾಡಿಯೇ. ಬಾಬಣ್ಣ ಯಾಕೆ ಹಿಂಗಿದ್ದೀರಿ? ನೀವು ಯಾವಾಗೂ ನಗ್ನಗ್ತಾ ಇರ್ಬೇಕು. ಸುಸ್ತಾಗಿದ್ರೆ ಹೇಳಿ, ಕಾಲುತ್ತೀನಿ. ಎಂತ ಮಾತು ಯಾನು ಬೇಡ ಕಮ್ಮೆ. ಇಲ್ಲಾಂದ್ರೆ ಬುಡಿ ಕೈ ಹೊತ್ತೀನಿ. ಅಯ್ಯೋ ಯಾನು ಬೇಡ, ಸುಮ್ಮನೆ ರಮ್ಮೆ. ತಲೆಗೆ ಎಣ್ಣೆ ಹಾಕ್ನ. ಅಯ್ಯೋ ನನ್ಗೆ ಯಾನು ಆಗ್ಬೇಡ, ನಂಗೆ ನಿದ್ದೆ ಬರ್ತದ. ಹೋಗಿ ಮನೆ ಕತ್ತೀನಿ, ನೀನು ಹೋಗು. ನಾ ಎಲ್ಗೋನೆ? ಅಂದ್ರೆ ಬಾ ಮನೆ ಕಣ ಮಂದಿ. ಯಾನ ಇದು? ನಮ್ ಬಾಬಣ್ಣ ಮಲ್ಕೊಂಡ ತಕ್ಷಣ ಕೊರಕೆ ಹೊಡಿತಾವ್ರಲ್ಲ. ಒಳ್ಳೇದೇ ಆಯ್ತು, ಬಲ್ವಂತ ಮಲಗ್ಸ ತಪ್ತು. ಒಟ್ಮಲ್ಲಿ ಆಚೆಗೋಯ್ತಾಳೆ ಅಂದ್ರೆ ಅಣ್ಣಪ್ಪನವ್ರು ಹೇಳಿದ ದಿಟ ಅನ್ಸುತ್ತೆ. ಶಂಕರೇಶ್ವರ, ಈಗ ನೀನೇ ಕಾಪಾಡಬೇಕು ತಂದೆ. ನನ್ನ ಕ್ಷಮಿಸ್ಬಿಡಿ ಪುಟ್ಮಲ್ಲಿ ಅವರೇ, ನಿಮ್ಮ ವಿಷಯನ ಗೌಡ್ರ ಹತ್ರ ಹೇಳ್ಬಿಟ್ಟೆ. ಏನ್ ಮಾಡ್ಲಿ, ನಿಮ್ಮ ಅವತಾರನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ತಗಳ ಮಚ್ಚೆ ಉಟ್ಕ. ನಾನಾ? ಇಲ್ಲ ನಾನಾ. ಉಟ್ಕೊಳ್ಳಿಲ್ಲ ಅಂದ್ರೆ ಬೋಟಿ ತೆಗೆದು ಬಿಡ್ತೀನಿ. ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗಲಿ ಅರಿವೆ ಈ ಸಂಚು. ಅಣ್ಣಪ್ಪನವ್ರು ಹೇಳ್ದ ಸತ್ಯ ಆಗ್ಬಿಡ್ತಲ್ಲಪ್ಪ. ಪುಟ್ಮಲ್ಲಿ ಟಪ್ಪರಿಯಾಗಿ ಬದಲಾಗ್ಬಿಟ್ಟಾಳೆ. ಬ್ಯಾರವ್ರಿಗೆ ಏನಾರು ಗೊತ್ತಾಗ್ಬಿಟ್ರೆ ನನ್ನ ಮರ್ಯಾದೆನೇ ಹೊಟ್ಟೋಗ್ಬಿಡ್ತದ. ಯಾನ ಇದು? ನಮ್ ಬಾಬಣ್ಣ ನಿಂತ್ಕೊಂಡಲ್ಲಿ ಹೇಳ್ತವ್ರೆ. ದೇವ್ರೆ, ಇವ್ರಿಗೇನು ಆಗದೆ ಇರ್ಲಪ್ಪ. ಬಾಬಣ್ಣ, ಬಾಬಣ್ಣ. ಜಾನಿ, ಜಾನಿ, ಯಾಕೆ ಹೀಗೆ ಹೆದರ್ಕೋತಿದ್ದೀರಾ? ನನ್ನ ಹೆದರಿಕೆಗೆ ಕಾರಣ ಏನು ಅಂತ ಹೇಳಿದ್ರು ನೀನು ನಂಬಲ್ವಲ್ಲ. ಇನ್ ಮುಂದೆ ನಾ ಹೇಳ್ದಂಗೆ ಕೇಳಿದ್ರೆ ನಿಮ್ ನಮ್ಮ ಮನೆಯಿಂದ ಆಚೆ ಹಾಕಲ್ಲ. ಕಿರಿಕ್ ಮಾಡಿದ್ರೇನೆ ಆಚೆ ಹಾಕೋದು. ನಾನೇನು ಕಿರಿಕ್ ಮಾಡಲ್ಲ. ನಾನು ಕಿರಿಕ್ ಮಾಡೋ ಹಾಗೆ ಮಾಡೋದು ನೀನೇ ತಾನೇ. ಏನಂದ್ರೆ? ಮಧು, ಇನ್ ಮುಂದೆ ನೀನು ಹೇಳ್ದಾಗ ಕೇಳ್ಕೊಂಡಿರ್ತೀನಿ. that's like a good boy. ಡಾರ್ಲಿಂಗ್, ನನಗೆ ಪ್ರಾಮಿಸ್ ಮಾಡು, ಇನ್ನು ಮುಂದೆ ರಾತ್ರಿ ಹೊತ್ತು ನನ್ನ ಮನೆಯಿಂದ ಆಚೆಗೆ ಹಾಕಲ್ಲ ಅಂತ. ಹುಚ್ಚುಚ್ಚಾಗಿ ವಿಡಿಯೋಸ್ ಮಾಡಿಲ್ಲ ಅಂದ್ರೆ ಮನೆಯಿಂದ ಆಚೆ ಹಾಕಲ್ಲ. ನೀನು ಆಚೆಗೆ ಹಾಕಿದ್ರೇನೆ ಈ ರೀತಿ ವಿಡಿಯೋಗಳು ರೆಡಿ ಆಗೋದು. ಏನೇ ಶಿಕ್ಷೆ ಕೊಡದಿದ್ರು ಮನೇಲೆ ಕೊಡು ಪ್ಲೀಸ್, ನನ್ನ ಆಚೆಗೆ ಹಾಕ್ಬೇಡ. ಸರಿ ಸರಿ, ಮನೆಯಿಂದ ಆಚೆ ಹಾಕಲ್ಲ. ಹೋಗಿ ಫ್ರೆಶ್ ಆಗಿ ನಾನು ಜಾಗಿಂಗ್ ಮುಗಿಸ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಸೋ ಮಚ್. ಮಧುರ ಬಾಬಿ, ಏನ್ ರಾಕಿ ಬೆಳಗ್ಗೆನೆ ಮನೆ ಹತ್ರ ಬಂದಿದ್ದೀರಾ? ಜಾನಿ ಬಾಯಿ ಮಾಡು ಅವಾಂತರಗಳು ಐ ಡೋಂಟ್ ಲೈಕ್ ಇಟ್. ಅದನ್ನ ನಿಮ್ಮ ಹತ್ರ ಹೇಳಿ ಹೋಗು ಅಂತ ಹೇಳಿ ಬಂದೆ. ಅಂತದೇನ್ ಮಾಡಿದ್ರು? ಹೇಗೆ ಅಂತ ಹೇಳಿ ಇಲ್ಲಿ ನೋಡಿ, ಈ ನಮ್ಮನೆ ದಿನಕ್ಕೊಂದೊಂದು ವಿಡಿಯೋಗಳು ರಿಲೀಸ್ ಆಗ್ತಾ ಇದ್ರೆ ನಿಮ್ಮ ಮರ್ಯಾದೆ ಎಂತ ಆಗ್ಬೇಡ. ಏನಾಯ್ತು ಡಾರ್ಲಿಂಗ್? ಈ ಆಫ್ ಮೆಂಟ್ಲ್ ಏನಾದ್ರು ರೇಗ್ಸದ್ನಾ?
ರಾತ್ರಿ ನಡೆದಿದ್ದು ಇಷ್ಟು ಬೇಗ ಅಪ್ಲೋಡ್ ಆಗೋಯ್ತಾ? ಅಂದ್ರೆ ಇದ್ ಯಾವಾಗ ಶೂಟ್ ಆಗಿದೆ ಅಂತ ಗೊತ್ತಿದೆ ನನ್ನ ಹತ್ರ ಸುಳ್ಳು ಹೇಳಿದ್ರಾ? ಅದು ನಾನು ಎಷ್ಟು ಹೇಳಿದ್ರು ನೀನು ನಂಬ್ತಿರ್ಲಿಲ್ವಲ್ಲ. ಇದಕ್ಕೆ ನಾನು ಕಾರಣ ಅಲ್ಲ, ಇದರಿಂದ ಬೇರೆಯವ್ರ ಕೈವಾಡನಿದೆ. ಪ್ಲೀಸ್ ನನ್ನ ಮಾತು ನಂಬು. ನಾನು ಯಾವತ್ತೂ ನಿಮ್ಮ ಮಾತನ್ನ ನಂಬಲ್ಲ. ಇದೇ ರೀತಿ ಕುಣ್ಕೊಂಡು ವಿಡಿಯೋ ಮಾಡ್ಕೊಂಡು ರೋಡಲ್ಲೇ ಬಿದ್ದಿರಿ. ಯಾವತ್ತೂ ಮನೆಗೆ ಬರಬೇಡಿ. ಜಾನಿಬಾಯ್, ನಿಮಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲದಿದ್ರೆ ನನ್ನ ಹತ್ರ ಹೇಳಿ, ನಾನು ನಿಮ್ಮನ್ನು ಇಟ್ಟುಕೊಂಡು ಸಂಬಳ ಕೊಡ್ತೇನೆ. ಅಷ್ಟೊಂದು ಪ್ರಾಣಿಗಳಿಗೆ ಸಾಗಿದ್ದೇನಂತೆ, ನೀವೊಬ್ರು ಕಮ್ಮಿ ಆಗ್ತೀರಾ. ಆದ್ರೆ ದಯವಿಟ್ಟು ನಮ್ಮ ಮರ್ಯಾದೆ ಹೋಗುವಂತೆ ಕೆಲಸ ಮಾಡಬೇಡಿ. ಅಮ್ಮೆ ಪುಟ್ಮಲ್ಲಿ, ಯಾಕಮ್ಮೆ ಹಿಂಗ್ ಬದಲಾಗ್ಬಿಟ್ಟ? ನಮ್ಮ ವಂಶದಲ್ಲಿ ಸಂಸ್ಕಾರವಂತ ಹೆಣ್ಣು ಅಂತ ನೀನು ಒಬ್ಳೆ ಕಮ್ಮೆ ಇತ್ತದು. ನಾನು ಇನ್ನು ಜನಗಳಿಗೆ ಮುಖ ಹೆಂಗ್ ತೋರಿಸ್ಲಿ, ಹೆಂಗ್ ಬದುಕಿರ್ಲಿ? ಆಗಲ್ಲ 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 ಆಗಲ್ಲ, ನಾ ಬದುಕಿರಲ್ಲ. ಅಮ್ಮೆ ಪುಟ್ಮಲ್ಲಿ, ಈ ವಿಷಯ 4 ಜನಕ್ಕೆ ಗೊತ್ತಾಗ್ಬಿಟ್ರೆ ಯಾಕರ್ಸೆ ಮಕ್ಕುಗಿದ್ ಬಿಡ್ತಾರ ಕಮ್ಮೆ. ಹಿಂಗ್ ಬದಲಾಯ್ತದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಮ್ಮೆ. ಯಾಕಮ್ಮೆ ಹಿಂಗ ಆಟ ಆಡ್ಬಿಟ್ಟ? ಮಾಮಣ್ಣ, ಪ್ಯಾಟ್ಗೋಗಿ ಮೀರ ಬಂದೆ ಸೀಡಿ ತಕ ಬರ್ತೀನಿ. ಮೀರ ಬಂದ ಚೀಡಿ ಯಾಕಮ್ಮೆ? ಡಿಸ್ಕೋ ಶಾಂತಿ ಚೀಡಿ ತಕೊಂಬಂದ್ಬಿಡು. ಆಯ್ಕರ ಏನಿದು ಅಪಸ್ವರ, ಎಂತ ಮಾತು ಅಂತ ಆಡಿರಿ? ಸಾರಿ ಸಾರಿ ಸಾರಿ, ನೀ ಚೀಡಿ ತಕೊಂಬ. ನೀ ಬರಗಂಟ ನಾನು ಯಾನ ಹಾಕೊಂಡು ಸತ್ತೋಯ್ತೀನಿ ಅಂದ್ರೆ ಜೋಕಾಲಿ ಕಟ್ತೀನಿ ಅಂದಿ. ಮಾಮಣ್ಣ, ಜೋಕಾಲಿ ಕಟ್ಟಿರಿಯ? ಅಗ್ಗ ನಾನೇ ತಂದ್ಕೊಡ್ತೀನಿ ರೀ. ತಕೊಳ್ಳಿ ಅಗ್ಗವ, ಬಿಗಿಯಾಗಿ ಜೋಕಾಲಿ ಕಟ್ಟಿ, ನಾ ಬಂದು ಜೋಕಾಲಿ ಆಡ್ತೀನಿ. ಇದಪ್ಪ ವರ್ಷ ಅಂದ್ರೆ ಸಾಯಕ್ಕೆ ಸಹಾಯ ಮಾಡ್ದೆ ಏನ್ರನ್ನ ಇದೇ ಮೊದಲನೇ ಸತ ನೋಡ್ತಾವ್ರಿ. ಗೌಡ, ನಿನಗೆ ಇದಕ್ಕಿಂತ ಅವಮಾನ ಬೇಕೇನಪ್ಪ? ಹೋಗಪ್ಪ ಹೋಗೋ, ನೀವು ಹೋಗಕ್ಕೆ ಸರಿ ಹೋಗು. ಈಗಲೇ ನಾನು ಹಾಕೊಂಡು ಸತ್ತೋಯ್ತೀನಿ. ಸಾಯಕ್ಕಿಂತ ಮುಂಚೆ ಒಂದೇ ಒಂದ್ಸತ ಮಧುರವ್ರ ಜೊತೆ ಫೋನಲ್ಲಿ ಮಾತಾಡ್ಬಿಡ್ತೀನಿ. ಆಗ ನನ್ನ ಆತ್ಮಕ್ಕಾದ್ರೂ ಶಾಂತಿ ಸಿಗ್ತದೆ. ಹಲೋ, ಹೇಳಿ ಗೌಡ್ರೆ. ಮಧುರವ್ರೆ, ಪುಟ್ಮಲ್ಲಿ ನನಗೆ ಮೋಸ ಮಾಡ್ಬಿಟ್ಟಾನಿ. ಅವ ಹಿಂಗ್ ಮಾಡ್ತಾಳಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪುಟ್ಮಲ್ಲಿ ಅವ್ರು ನಿಮಗ್ ಮೋಸ ಮಾಡಿದ್ರ? ಅಂದ್ರೆ ಅವರು ಬೇರೆಯವ್ರ ಜೊತೆ? ಅವ ಅಂತ ಕೆಲ್ಸ ಯಾವತ್ತೂ ಮಾಡಲ್ಲ ಮಧುರವ್ರೆ. ಅವ್ರು ಟಪೋರಿಯಾಗಿ ಬದಲಾಗ್ಬಿಟ್ಟಾಳೆ. ಅಂದ್ರೆ ಜಾನಿನ ಕುಣಿಸ್ತಿರೋದು ಪುಟ್ಮಲ್ಲಿ ಅವರ? ಜಾನಿ ಇದನ್ನೆಲ್ಲ ಹೇಳ್ದಾಗ್ಲೂ ನಾನು ನಂಬಿರ್ಲಿಲ್ಲ. ಗೌಡ್ರೆ, ಪುಟ್ಮಲ್ಲಿ ಅವ್ರು ಯಾಕೆ ಹೀಗೆ ಆಡ್ತಿದಾರೆ ಅಂತ ಕಂಡು ಹಿಡಿದು ಇದಕ್ಕೊಂದು ಸೊಲ್ಯೂಷನ್ ಹುಡ್ಕೋಣ. ಅಲ್ಲಿವರೆಗೂ ನೀವು ಸಮಾಧಾನವಾಗಿರಿ, ಸಾಯೋ ಪ್ರಯತ್ನ ಮಾಡಬೇಡಿ. ಬುಟ್ಟಿ, ನೀವು ಹೇಳದ್ಮೇಲೆ ಸಾಯಲ್ಲ. ನಿಮಗೋಸ್ಕರನಾದ್ರೂ ಬದುಕಿರ್ತೀನಿ. ಅಂದ್ರೆ ನೀವು ಪುಟ್ಮಲ್ಲಿನ ಬದಲಾಯಿಸ್ತಿದ್ದೀರಿ ಅನ್ನೋ ನಂಬಿಕೆ ಮೇಲಾದ್ರೂ ಬದುಕಿರ್ತೀನಿ ಅಂದಿ. ಸರಿ, ನಾನು ಈಗಲೇ ಹೋಗಿ ಜಾನಿ ಹತ್ರ ಸಾರಿ ಕೇಳ್ತೀನಿ. ಬಾಯ್ ಗೌಡ್ರೆ. ಇಷ್ಟಿಯಾ? ಅಂದ್ರೆ ಬಾಯ್ ಅಂದಿ. ಬಾಯ್. ಅತ್ಯವ್ವ, ಹಿಂಸೆ ಕೊಟ್ಟಿ. ನಾನೇ ಅವ್ರ ಕಾಲ್ ತೊಳ್ದಿತ್ತು ಅಂತ ಯಾರಿಗೂ ಗೊತ್ತಾಗಿಲ್ಲ. ಆಯ್ತು ಅತ್ಯವ್ವ, ನೀವು ಹೇಳ್ದಂಗೆ ನಾಳೆ ಚಂದನವ್ರಿಗೆ ಸಾನೆ ಹಿಂಸೆ ಕೊಡ್ತೀನಿ. ಶಂಕರೇಶ್ವರ, ಪುಟ್ಮಲ್ಲಿ ಟಪೋರಿಯಾಗಿ ಬದಲಾಗಕ್ಕ ನಮ್ಮವ್ವ ಕಾರಣನ? ಅವ್ವ ಅವ್ವ ಅವ್ವ, ಎಂತ ಒಳ್ಳೆ ಸೊಸೆನೆ ಟಪೋರಿಯಾಗಿ ಬದಲಾಯಿಸ್ಬಿಟ್ಟೆ. ಈ ವಿಷಯನ ಈಗಲೇ ಮಧುರವ್ರು ಫೋನ್ ಮಾಡಿ ಹೇಳ್ತೀನಿ. ಕಾಲು ಹಲೋ ಗೌಡ್ರ. ಮಧುರವ್ರೆ, ಪುಟ್ಮಲ್ಲಿ ಬದಲಾಗ ಕಾರಣ ನಮ್ಮವ್ವ. ಏನ್ ಹೇಳ್ತಿದ್ರ ಗೌಡ್ರೆ? ಹ್ಞೂ ಮಧುರವ್ರೆ, ಈಗ ತಾನೇ ಪುಟ್ಮಲ್ಲಿ ಫೋನ್ಲಿ ನಮ್ಮವ್ವನ ಜೊತೆ ಮಾತಾಡ್ತಾ ಇರೋದನ್ನ ನಾನೇ ಕೇಳಿಸ್ಕೊಂಡಿನಿ. ನೀವು ಯಾನು ತಲೆ ಕೆಡಿಸ್ಕೋಬೇಡಿ. ನಾಳೆಗೆ ಇದಕ್ಕೆ ನಾನೇ ಒಂದು ಪರಿಹಾರ ಕೊಡ್ತೀನಿ. ಸರಿ ಗೌಡ್ರ. ಜಾನಿ, ನಾಳೆನೇ ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಷನ್ ಸಿಗುತ್ತೋ ಇಲ್ಲ ರಾತ್ರಿ ನಡೆಯೋದು ಬೆಳಗ್ಗೆಯಿಂದನೇ ಶುರು ಆಗುತ್ತೋ ಒಂದು ಗೊತ್ತಿಲ್ಲ. ಶಂಕರೇಶ್ವರ, ಒತ್ತಾರೆ ತಕ್ಕತ್ತವನೆ ಅಂತ ಕೋಪ ಮಾಡ್ಕೋಬೇಡ ತಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಇದನ್ನ ತಕೊಂಡ್ರೆ ಧೈರ್ಯ ಬರ್ತದೆ. ಇಲ್ಲ ಅಂದ್ರೆ ನಮ್ಮ ಮೌನ ಎದುರಿಸೋದು చాలా ಕಷ್ಟ ಆಯ್ತದೆ.
ಏನುಡ ದನ ಕಾಯವನೆ ಹುಷಾರಿಲ್ಲ ಬಿರ್ನೆ ಬಾ ಅಂತ ಫೋನ್ ಮಾಡಿದ್ಯಲ್ಲ ನಿನಗೆ ಏನ್ ಬಂದಿರೋದಂತ ದೊಡ್ಡ ರೋಗ? ಯಾಕವ ಹಿಂಗ್ ಮಾಡ್ದೆ? ಎತ್ತ ಮಗನ ಬಾಳ್ನೆ ಹಾಳು ಮಾಡಂತ ದುರ್ಬುದ್ಧಿ ನಿಂಗೆ ಯಾಕೆ ಬಂತು? ನಾನೇನುಡ ಅಂತದ್ ಮಾಡ್ದೆ? ಯಾನ್ ಮಾಡ್ದೆ? ಉಸಿರು ಬಿಟ್ರೆ ಸಾಕು ಮೂಲ ಸೇರ್ಕತಿದ್ ನಿನ್ ಸೊಸೆನ ಟಪೋರಿ ಮಾಡ್ದಲ್ಲ ಸರಿಯಾ? ಮಂತ್ರ ಹೇಳ್ತಿದ್ದು ಬಾಯಲ್ಲಿ ಬೈಗಳು ಬರೋ ಥರ ಮಾಡ್ದಲ್ಲ ಅದು ಸರಿಯಾ? ತರಕಾರಿ ಕತ್ತರ್ಸಕ್ ಹಿಡಿಯೋ ಚಾಕುನ ಬೇರೆಯವ್ರನ್ನ ಕತ್ತರ್ಸಕ್ ಹಿಡಿಯಂಗ್ ಮಾಡ್ದಲ್ಲ ಇದು ಸರಿಯಾ? ಅದ್ರ ಬದಲು ನನ್ನ ಪ್ರಾಣ ಕೇಳಿದ್ರೆ ಕೊಟ್ಟು ಬಿಡ್ತಿದ್ನಲ್ಲವ. ಪಾಪಣ್ಣ ಇದ್ರಲ್ಲಿ ಅತ್ಯಂತ ಯಾರು ತಪ್ಪಿಲ್ಲ ಅನ್ನಿ. ನಿಮ್ಮನ್ನ ಉಳಿಸ್ಕೊಳಕ್ಕೋಸ್ಕರ ನಾನೇ ಹಂಗ್ ಮಾಡ್ದದು. ನಿಮ್ಗೆ ಸಾಡೆ ಸಾತಿ ಅದೇ ಶನಿ ಹೆಗ್ಲೇರ್ಬಿಟ್ಟವ್ನಿ ಅಂತ 500 ಹೇಳಿದ್ರಂತೆ. ಹೂ ಕೂಡ ಅದು ಪರಿಹಾರ ಆಗ್ಬೇಕು ಅಂದ್ರೆ ಪುಟ್ಮಲ್ಲಿ ಟಪೋರಿಯಾಗಿ ಬದಲಾಗ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅವಳಂಗ್ ಮಾಡಿದ್ಲು. ಇಲ್ದೇ ಇದ್ರೆ ಇಷ್ಟೊತ್ತಿಗೆ ನೀನ್ ಫೋಟೋದಲ್ಲಿ ಇರ್ತಿದ್ದೆ. ಇದೆಲ್ಲ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡು ಆನೇನೋ ಮಾತಾಡ್ಬಿಟ್ಟು ನನ್ನ ಸಮುಸ್ಬಿಡವ. ನೀವಿಬ್ರು ನನ್ನ ಪ್ರಾಣ ಕಾಪಾಡಿದ ದೇವತೆಗಳು. ಪಾಪಣ್ಣ ಹಂಗೆಲ್ಲ ಹೇಳ್ಬೇಡಿ, ಅದು ನಮ್ ಕರ್ತವ್ಯ. ನಿಮ್ಗೆ ಒಳ್ಳೇದಾಯ್ತದೆ ಅಂದ್ರೆ ನಾನು ಏನ್ ಮಾಡಕ್ಕೂ ಸಿದ್ಧ. ಸದ್ಯ ವಿಷಯ ತಿಳಿದಿದ್ದು ಒಳ್ಳೇದೇ ಆಯ್ತು. ಇಲ್ಲ ಅಂದಿದ್ರೆ ಪುಟ್ಮಲ್ಲಿಯವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ಬಿಡೋದು. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ನೀವು ನಿಮ್ಮ ಅಮ್ಮನ ಕರೆಸಿ ಒಳ್ಳೆ ಕೆಲಸ ಮಾಡಿದ್ರಿ. ಆದ್ರೂ ಪುಟ್ಮಲ್ಲಿಯವರೇ, ನಿಮ್ ಟಪೋರಿ ವೃತ್ತಕ್ಕೆ ನನ್ನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಬೇರೆ ಯಾರು ಸಿಗ್ಲಿಲ್ವಾ? ಸಿಗ್ತಾ ಇದ್ರು ಅನ್ನಿ, ಆದ್ರೆ ಕೆಲಸ ಇಲ್ಲದೆ ನಾಳೆ ತರ ಅಟ್ಟಿಲೇ ಇರೋ ನಿಮ್ಮನ್ನ ತರಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನ ಆಯ್ಕೆ ಮಾಡುದು.